ತಾಯ್ನಾಡಿನಲ್ಲಿ ಆಡಬೇಕು ಅನ್ನೋ ಆಸೆ ಈಡೇರಲಿಲ್ಲ. ಕಳೆದ ಬಾರಿಯಂತೆ ಬಹುದೊಡ್ಡ ಮೊತ್ತವೂ ಸಿಗಲಿಲ್ಲ. IPL ಆಕ್ಷನ್ನಲ್ಲಿ KL ರಾಹುಲ್ ಬಗ್ಗೆ ಕನ್ನಡಿಗರು ಬೇಸರದಲ್ಲಿ ಇರುವಾಗಲೇ ಮತ್ತೊಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ವಿಕೆಟ್ ಕೀಪರ್, ಕ್ಯಾಪ್ಟನ್, ಓಪನರ್, ಮಿಡಲ್ ಆರ್ಡರ್ ಹೀಗೆ ಎಲ್ಲಾ ಸ್ಲಾಟ್ಗಳಲ್ಲಿ ಆಡುವ ಸಾಮರ್ಥ್ಯ ಇದ್ರೂ ಕೂಡ ಕನ್ನಡಿಗ KL ರಾಹುಲ್ಗೆ ಅದೃಷ್ಟ ಮಾತ್ರ ಕೈ ಹಿಡಿತಾ ಇಲ್ಲ. ಇದೀಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಗಾಗಿ ಆಸೀಸ್ ನೆಲದಲ್ಲೂ ಕೂಡ ಇದೇ ರಿಪೀಟ್ ಆಗ್ತಾ ಇದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ತಂಡಕ್ಕೆ ಕಮ್ಬ್ಯಾಕ್ ಮಾಡಿರೋದು KLಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಕಾಂಗರುಗಳ ನಾಡಲ್ಲೂ KL ರಾಹುಲ್ ಹರಕೆಯ ಕುರಿ ಆಗ್ತಾರ? ಸ್ಲಾಟ್ ಚೇಂಜ್ ಮಾಡ್ತಾರೋ ಅಥವಾ ಪ್ಲೇಯಿಂಗ್ 11 ಇಂದಲೇ ಕೈ ಬಿಡ್ತಾರೋ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮಾಡಿಬಿಡಿ. KL ರಾಹುಲ್ ಟೀಂ ಇಂಡಿಯಾದ ಕ್ಲಾಸಿಕ್ ಅಂಡ್ ಸ್ಟಾರ್ ಆಟಗಾರ. ರಾಹುಲ್ ದ್ರಾವಿಡ್ರಂತೆ ತಾಳ್ಮೆಯಿಂದಲೇ ಆಡುವ ರಾಹುಲ್ ನಿಜಕ್ಕೂ ಕೂಡ ಜೆಂಟಲ್ಮನ್. ಆಟದ ಹೊರತಾಗಿ ಮತ್ಯಾವ ತಗಾದೆಗೂ ಕೂಡ ಹೋಗೋ ಪ್ಲೇಯರ್ ಅಲ್ವೇ ಅಲ್ಲ. ಹೀಗಿದ್ರೂ ಕೂಡ ಟೀಂ ಇಂಡಿಯಾದಲ್ಲಿ ಹಾವು ಏಣಿಯಂತೆ ಅವರ ಜರ್ನಿ ಸಾಗ್ತಾ ಇದೆ. ಈ ಮ್ಯಾಚ್ ಆಡಿದ್ರೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಇಲ್ವೋ ಅನ್ನೋ ಕ್ಲಾರಿಟಿ ಇರೋದಿಲ್ಲ. ಅದರ ಜೊತೆಗೆ ಟೀಂ ಮ್ಯಾನೇಜ್ಮೆಂಟ್ ಕೂಡ ರಾಹುಲ್ ಮೇಲೆ ಪದೇ ಪದೇ ಪ್ರಯೋಗ ಮಾಡ್ತಾನೆ ಇರುತ್ತೆ. 1, 2, 3, 4, 5, 6, 7 ಅಂತ ಸ್ಲಾಟ್ಗಳನ್ನ ಚೇಂಜ್ ಮಾಡ್ತಾನೆ ಸಾಕ್ತಿದೆ. ರೋಹಿತ್ ಶರ್ಮಾ ರೀ ಎಂಟ್ರಿ, ರಾಹುಲ್ ಎತ್ತಂಗಡಿ. 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗಾಗಿ ಆಸೀಸ್ಗೆ ಕಾಲಿಟ್ಟಿರುವಂತ ಟೀಂ ಇಂಡಿಯಾ ಈಗಾಗಲೇ 1 ಪಂದ್ಯವನ್ನ ಗೆದ್ದುಕೊಂಡಿದೆ. ವೈಯಕ್ತಿಕ ಕಾರಣಗಳಿಂದ ರೋಹಿತ್ ಶರ್ಮಾ ಮೊದಲ ಪಂದ್ಯದಲ್ಲಿ ಭಾಗಿಯಾಗಿರಲಿಲ್ಲ. ಹೀಗಾಗಿ ವೈಸ್ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ಸಿಯಲ್ಲಿ ಕಣಕ್ಕಿಳಿದಿದ್ದಂತ ಟೀಂ ಇಂಡಿಯಾ ಮೊದಲ ಪಂದ್ಯದಲ್ಲೇ ಕಾಂಗರುಗಳಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿತ್ತು. ಇದೀಗ 7ನೇ ಪಂದ್ಯದ ವೇಳೆಗೆ ರೋಹಿತ್ ಶರ್ಮಾ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಅಡಿಲೇಡ್ನಲ್ಲಿ ನಡೆಯಲಿರುವಂತಹ ದ್ವಿತೀಯ ಟೆಸ್ಟ್ನ ಆಡುವ 11ರ ಬಳಗದಲ್ಲಿ ಯುವ ಆಟಗಾರ ದೇವದತ್ ಪಡಿಕ್ಕಲ್ ಬದಲಿಗೆ ಸ್ಥಾನ ಪಡೆಯಲಿದ್ದಾರೆ. ರೋಹಿತ್ ಓಪನರ್ ಆಗಿ ಕಣಕ್ಕಿಳಿಯೋದ್ರಿಂದ KL ರಾಹುಲ್ಗೆ ಮತ್ತೊಮ್ಮೆ ಸ್ಲಾಟ್ ಚೇಂಜ್ ಆಗಲಿದೆ. ಗಿಲ್ ಕೂಡ ಫಿಟ್ ಆದ್ರೆ ಹೊರಬೀಳೋದು ಯಾರು? ಕ್ಯಾನ್ಬೆರಾದಲ್ಲಿ ನವೆಂಬರ್ 30ರಿಂದ ಆರಂಭವಾಗಲಿರುವಂತಹ 2 ದಿನಗಳ ಪಿಂಕ್ ಬಾಲ್ ಅಭ್ಯಾಸದ ವೇಳೆ KL ರಾಹುಲ್ ಬ್ಯಾಟಿಂಗ್ ಕ್ರಮಾಂಕದ ಬಗ್ಗೆಯೇ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಪ್ರಾಕ್ಟೀಸ್ ವೇಳೆ ಗಾಯಗೊಂಡು ಮೊದಲ ಪಂದ್ಯದಿಂದ ಹೊರಗುಳಿದಿದ್ದಂತ ಶುಭ್ಮನ್ ಗಿಲ್ 2ನೇ ಟೆಸ್ಟ್ ಪಂದ್ಯಕ್ಕೆ ಫಿಟ್ ಆಗ್ತಾರೋ ಅಥವಾ ಇಲ್ವೋ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗೇನಾದ್ರೂ ಗಿಲ್ ವಾಪಸ್ ಬಂದ್ರೆ ಆನಂತರ ರೋಹಿತ್ ಮತ್ತು ರಾಹುಲ್ ಬ್ಯಾಟಿಂಗ್ ಕ್ರಮಾಂಕ ಡಿಸೈಡ್ ಆಗುತ್ತೆ. ಫಿಟ್ ಆಗದೇ ಇದ್ರೆ ಪಡಿಕ್ಕಲ್ ಬದಲಿಗೆ ರಾಹುಲ್ ಅವರನ್ನ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಬಟ್ ರಾಹುಲ್ 3ನೇ ಕ್ರಮಾಂಕದಲ್ಲಿ ಆಡೋಕೆ ರೋಹಿತ್ ಶರ್ಮಾ ಒಪ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. 5 ಅಥವಾ 6ನೇ ಕ್ರಮಾಂಕದಲ್ಲಿ ರಾಹುಲ್ ಆಡಿದ್ರೆ ತಂಡಕ್ಕೆ ಪ್ಲಸ್ ಆಗಲಿದೆ ಎನ್ನುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮೊದಲ ಇನ್ನಿಂಗ್ಸ್ ನಲ್ಲಿ 26, 2ನೇ ಇನ್ನಿಂಗ್ಸ್ ನಲ್ಲಿ 77 ರನ್. ರೋಹಿತ್ ಶರ್ಮಾ ಆಬ್ಸೆನ್ಸ್ ನಲ್ಲಿ ಓಪನರ್ ಆಗಿ ಕಣಕ್ಕಿಳಿದಂತ KL ರಾಹುಲ್ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 26 ಮತ್ತು 2ನೇ ಇನ್ನಿಂಗ್ಸ್ ನಲ್ಲಿ 77 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ನೋಡಿದ್ರೆ ಟೀಂ ಇಂಡಿಯಾ ಪರ ರಾಹುಲ್ ಸೇರಿ 3 ಆಟಗಾರರಷ್ಟೇ ಮೊದಲ ಇನ್ನಿಂಗ್ಸ್ ನಲ್ಲಿ 25+ ರನ್ಗಳನ್ನ ಸ್ಕೋರ್ ಮಾಡಿದ್ರು. ಹಾಗಾಗಿ ಇನ್ನು 2ನೇ ಇನ್ನಿಂಗ್ಸ್ ನಲ್ಲಿ ಜೈಸ್ವಾಲ್ ಜೊತೆಗೂಡಿ ಉತ್ತಮ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು ರಾಹುಲ್. MCGಯಲ್ಲಿ ಭಾರತ ಎ ಪರ ಹಾಗೆ ಈಗ ಟೆಸ್ಟ್ ಪಂದ್ಯ ಆಡಿರುವ ರಾಹುಲ್ ಅಗ್ರ ಕ್ರಮಾಂಕಕ್ಕೆ ಹೊಂದ್ಕೊಂಡಿದ್ದಾರೆ. ಆದ್ರೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಅವರ ಕ್ರಮಾಂಕ ಬದಲಾದ್ರೆ ಬ್ಯಾಟಿಂಗ್ ಪ್ರದರ್ಶನದ ಮೇಲೆ ಇದು ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಮತ್ತೊಂದ್ ಕಡೆ ರನ್ ಗಳಿಸೋಕೆ ಒದ್ದಾಡ್ತಿರುವಂತಹ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕಳೆದ 5 ವರ್ಷಗಳಿಂದ ಕೂಡ ಟೆಸ್ಟ್ ನಲ್ಲಿ ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಅಶ್ವಿನ್ ಮತ್ತು ಜಡೇಜಾಗೆ ಸಿಗುತ್ತಾ ಚಾನ್ಸ್? ಫಸ್ಟ್ ಮ್ಯಾಚ್ ನಡೆದಿದ್ದ ಪರ್ತ್ ಟೆಸ್ಟ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿತ್ತು. ಬಟ್ ಈಗ ಅಡಿಲೇಡ್ನ ಓವನ್ ನಲ್ಲಿ ಆಡುವ ಬಳಗದಲ್ಲಿ ಪ್ರಮುಖ ಬದಲಾವಣೆ ಅಂದ್ರೆ ಅದು ಸ್ಪಿನ್ ಬೌಲಿಂಗ್ ಆಯ್ಕೆ. ವಾಷಿಂಗ್ಟನ್ ಸುಂದರ್ ಅವರಿಗೆ ಸ್ಥಾನ ಕಲ್ಪಿಸುವ ಮೂಲಕ ಸ್ಪಿನ್ ತಾರೆಗಳಾದ ರವಿಚಂದ್ರನ್ ಅಶ್ವಿನ್ ಹಾಗೆ ರವೀಂದ್ರ ಜಡೇಜಾ ಅವರನ್ನ ಕೈಬಿಡಲಾಗಿತ್ತು. ಒಂದ್ ವೇಳೆ 2021ರ ಅಡಿಲೇಡ್ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವನ್ನು ಪರಿಗಣಿಸಿದ್ರೆ ಅಶ್ವಿನ್ ಮತ್ತು ಜಡೇಜಾ ಮೈದಾನಕ್ಕಿಳಿಯಬಹುದು. ಈ ಟೆಸ್ಟ್ ನಲ್ಲಿ ಅಶ್ವಿನ್ 45ಕ್ಕೆ 4 ವಿಕೆಟ್ಗಳನ್ನ ಪಡ್ಕೊಂಡಿದ್ರು. ಒಟ್ಟಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ. ಪರ್ತ್ನ ಆಪ್ಟಸ್ ಕ್ರಿಕೆಟ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ 295 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಇದರೊಂದಿಗೆ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 1-0 ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. WTC ಫೈನಲ್ ಆಸೆಯನ್ನು ಕೂಡ ಜೀವಂತವಾಗಿರಿಸಿಕೊಂಡಿದೆ. 2ನೇ ಟೆಸ್ಟ್ ಡಿಸೆಂಬರ್ 6ರಂದು ಪ್ರಾರಂಭವಾಗಿ ಡಿಸೆಂಬರ್ 10ರಂದು ಮುಕ್ತಾಯಗೊಳ್ಳಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30ಕ್ಕೆ ಪಂದ್ಯ ಆರಂಭ ಆಗಲಿದೆ. ಸದ್ಯ IPL ಆಕ್ಷನ್ ಗುಂಗಿನಲ್ಲಿರುವಂತಹ ಕ್ರಿಕೆಟ್ ಫ್ಯಾನ್ಸ್ ಇದೀಗ ಆಸೀಸ್ ಸರಣಿಗಾಗಿ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಫ್ಯಾನ್ಸ್ ಅಂತೂ ರಾಹುಲ್ ಮೇಲೆಯೇ ಕಣ್ಣಿಟ್ಟಿದ್ದಾರೆ. ತವರಿನ ತಂಡಕ್ಕಂತೂ ಕರೆಸಿಕೊಳ್ಳೋಕಾಗ್ಲಿಲ್ಲ, ಟೀಂ ಇಂಡಿಯಾದಲ್ಲಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿ ಅಂತ ಕೇಳಿಕೊಳ್ತಿದ್ದಾರೆ. ಸೊ ರಾಹುಲ್ ಸ್ಲಾಟ್ ಚೇಂಜ್ ಆದ್ರೆ ಅವರ ಪ್ರದರ್ಶನದ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.